Union Minister Prahlad Joshi criticized Karnataka Chief Minister Siddaramaiah for allegedly spreading misinformation about the goods and service tax. Joshi asserted that GST has eased the financial burden on the common man, contrasting it with the cess-heavy regime under the previous Congress government. He accused the Siddaramaiah-led administration of harassing small traders through aggressive GST notices, claiming the state is financially strained due to its guarantee schemes. Joshi's remarks come amid growing political tension over the tax reforms, with Siddaramaiah arguing that recent GST revisions have cost Karnataka Rs 15,000 crore annually and lack fair fund allocation. BJP leaders maintain that GST reforms have brought relief to citizens and traders across India. ಸುಮಾರು 17ರಿಂದ 25 7-8 ವರ್ಷಗಳ ಅನುಭವದ ನಂತರ ಹಂತವಾಗಿ ಇಳಿಸ್ತಾ ಈಗ ಒಂದು ಮೇಜರ್ ಜನರಿಗೆ ರಿಲೀಫ್ ಕೊಡುವಂತ ಕೆಲಸವನ್ನ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ಅದಕ್ಕೂ ನೀವು ವಿರೋಧ ಮಾಡಿದ್ರಿ. ನಿಮ್ಮ ಕೃಷ್ಣ ಬೈರೇಗೌಡರ ನೇತೃತ್ವದಲ್ಲಿ ಕರ್ನಾಟಕ ಭವನದಲ್ಲಿ ನಾನ್ ಎನ್ಡಿಎ ಮುಖ್ಯಮಂತ್ರಿಗಳ ಸಭೆ ಕರೆದು ಅದನ್ನು ವಿರೋಧ ಮಾಡಲಿಕ್ಕೆ ತೀರ್ಮಾನ ಮಾಡಿಸಿದ್ರಿ ನೀವು. ಆದರೆ ಜನ ನಿಮ್ಮನ್ನ ಒಪ್ಪಿಕೊಳ್ಳಿಲ್ಲ, ಜನ ನಿಮ್ಮನ್ನ ವಿರೋಧ ಮಾಡ್ತಾರೆ, ಬೈತಾರೆ ಅನ್ನೋ ಕಾರಣಕ್ಕಾಗಿ ನೀವು ಅದನ್ನ ಈ ರೀತಿಯಾದಂಥ ಒಂದು ಹೇಳಿಕೆ, ಒಳ್ಳೆಯದನ್ನ ಮಾಡಿದ್ದನ್ನ ಒಳ್ಳೆಯದಂತ ಹೇಳುವಂಥ ಒಂದು ಸೌಜನ್ಯತೆಯೂ ಇರಲಾರದೆ ಅದನ್ನು ವಿರೋಧ ಮಾಡಿ ಈಗ ಅದನ್ನ ಟೀಕೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದೀರಿ. ನಿಮ್ಮ ಕಾಲದಾಗ 12 ಟ್ಯಾಕ್ಸ್ಗಳು 17 ಸೆಸ್ಗಳಿದ್ದು ನೆನಪಿಟ್ಟುಕೋರಿ ಸಿದ್ದರಾಮಯ್ಯನವರು. ಅದನ್ನ ಸರಳೀಕರಣ ಮಾಡಿದ್ದು ಆರಂಭದಲ್ಲಿ ಮೊದಲನೇ ಹಂತದ ಸರಳೀಕರಣ 2017 ನಂತರ ಅನೇಕ ಬಾರಿ ಬದಲಾವಣೆಗಳು, ಟ್ಯಾಕ್ಸ್ ಕಮ್ಮಿ ಮಾಡ್ಕೋತಾನೆ ಬಂದಿದ್ದು. ಈಗೊಂದು ದೊಡ್ಡ ರಿಲೀಫ್ ಅನ್ನ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಕೊಟ್ಟಿದ್ದಾರೆ. ನಾಚಿಕೆ ಮಾನ ಮರ್ಯಾದೆ ಇದೆ, ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲ. ಯಾಕಂದ್ರೆ ನಿಮ್ಗೆ ಹಳೇದು ಗೊತ್ತಿದ್ದು ನೀವು ಈ ರೀತಿಯಾಗಿ ಸುಮಾರು 17ರಿಂದ 25 7-8 ವರ್ಷಗಳ ಅನುಭವದ ನಂತರ ಹಂತವಾಗಿ ಇಳಿಸ್ತಾ ಈಗ ಒಂದು ಮೇಜರ್ ಜನರಿಗೆ ರಿಲೀಫ್ ಕೊಡುವಂತ ಕೆಲಸವನ್ನ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ಅದಕ್ಕೂ ನೀವು ವಿರೋಧ ಮಾಡಿದ್ರಿ. ನಿಮ್ಮ ಕೃಷ್ಣ ಬೈರೇಗೌಡರ ನೇತೃತ್ವದಲ್ಲಿ ಕರ್ನಾಟಕ ಭವನದಲ್ಲಿ ನಾನ್ ಎನ್ಡಿಎ ಮುಖ್ಯಮಂತ್ರಿಗಳ ಸಭೆ ಕರೆದು ಅದನ್ನು ವಿರೋಧ ಮಾಡಲಿಕ್ಕೆ ತೀರ್ಮಾನ ಮಾಡಿಸಿದ್ರಿ ನೀವು. ಆದರೆ ಜನ As Bihar gets up for the 2025 elections, BJP spokesperson Shehzad